ನುಗ್ಗೇಹಳ್ಳಿ ಕೃಷಿ ಮಾರುಕಟ್ಟೆಯಲ್ಲಿ ಎರಡನೇ ಭಾನುವಾರದ ಸಂತೆ ಈ ಬಾರಿ ಉತ್ತಮ ಚಟುವಟಿಕೆಯಿಂದ ಜಾಗೃತಿಯಾಯಿತು. ರೈತರು ಹಾಗೂ ವ್ಯಾಪಾರಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವ್ಯಾಪಾರವನ್ನು ನಡೆಸಿದ್ದು, ಮಾರುಕಟ್ಟೆ ಸ್ಥಳವು 20 ಎಕರೆಯ ವಿಶಾಲ ವಿಸ್ತೀರ್ಣ ಹೊಂದಿರೋದ್ರಿಂದ ವಹಿವಾಟು ಸುಗಮವಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಶಾಸಕ ಬಾಲಕೃಷ್ಣ, ನುಗ್ಗೇಹಳ್ಳಿ ಮಾರುಕಟ್ಟೆಯನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಲು 1.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸುವ ಭರವಸೆಯನ್ನ ನೀಡಿದರು. ಮಾರುಕಟ್ಟೆ ಅಭಿವೃದ್ಧಿಗೆ ಸರ್ಕಾರ ಹಾಗೂ ಸ್ಥಳೀಯ ಆಡಳಿತದಿಂದ ಪೂರ್ಣ ಸಹಕಾರ ದೊರೆಯಲಿದೆ ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಸಂತೆಯಲ್ಲಿ ಈ ಬಾರಿ ತೆಂಗಿನಕಾಯಿ ಮಾರಾಟ ಹೆಚ್ಚು ಗಮನ ಸೆಳೆಯಿತು. ರೈತರು ದೊಡ್ಡ ಪ್ರಮಾಣದಲ್ಲಿ ಕಾಯಿಯನ್ನ ತಂದಿದ್ದು, ವ್ಯಾಪಾರಸ್ಥರು ಕೆಜಿಗೆ 55 ರೂಪಾಯಿಯಿಂದ 60 ಕೊಂಡುಕೊಂಡ್ರು. ಬೇರೆ ಸಂತೆಗಳಿಗಿಂತ 2-3 ರೂಪಾಯಿ ಹೆಚ್ಚು ಬೆಲೆ ಸಿಗೋದ್ರಿಂದ ರೈತರು ಸಂತೃಪ್ತಿಯನ್ನ ವ್ಯಕ್ತಪಡಿಸಿದ್ರು. ಹಾಗೆ ತರಕಾರಿ ಹಾಗೂ ಹೋಟೆಲ್ ವ್ಯಾಪಾರಿಗಳು ಗಣನೀಯ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಮುಂದಿನ ದಿನಗಳಲ್ಲಿ ಕೋಳಿ, ಕುರಿ, ಮೇಕೆ ಹಾಗೂ ಬೆಣ್ಣೆ ವ್ಯಾಪಾರಸ್ಥರು ಹೆಚ್ಚಿನ ಪ್ರಮಾಣದಲ್ಲಿ ಬರಲು ಅವಕಾಶ ಕಲ್ಪಿಸುವ ಯೋಜನೆ ಇದೆ. ನುಗ್ಗೇಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೊನ್ನೇಗೌಡ ಮಾತನಾಡಿ, ಸಂತೆಯನ್ನ ಸಾರ್ವಜನಿಕರು ಹಾಗೂ ರೈತರು ಒಟ್ಟಾಗಿ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಕೋರಿದ್ರು. ಕಾಯಿ ವ್ಯಾಪಾರಸ್ಥರಾದಂತಹ ಪ್ರಕಾಶ್ ಬೆಳ್ಳಿಕರಣ್ಣ ಮತ್ತು ಚಂದ್ರ ಮಲೇಶ್ವರನ ಆಶೀರ್ವಾದದಿಂದ ಸಂತೆ ಇನ್ನಷ್ಟು ಬೆಳವಣಿಗೆ ಕಾಣಲಿ ಅಂತ ಹೇಳಿ ಹಾರೈಸಿದ್ರು. ಬೇರೆ ಜಿಲ್ಲೆಗಳಿಂದಲೂ ವ್ಯಾಪಾರಸ್ಥರು ಭಾಗವಹಿಸುವ ನಿರೀಕ್ಷೆ ಹೆಚ್ಚಿದ್ದು, ನುಗ್ಗೇಹಳ್ಳಿ ಸಂತೆ ಮುಂದಿನ ದಿನಗಳಲ್ಲಿ ಪ್ರಮುಖ ಮಾರುಕಟ್ಟೆಯಾಗಿ ಬೆಳೆಯುವ ಲಕ್ಷಣಗಳು ಸ್ಪಷ್ಟವಾಗಿವೆ. ಯಾರು ಹೊರಗಡೆ ಹೋಗ್ಬಾರ್ದು, ಎಲ್ಲ ಒಳಗಡೆ ಬರ್ಬೇಕು. ನುಗ್ಗೇಹಳ್ಳಿಯಲ್ಲಿ 2ನೇ
ವಾರ ಸಂತೆ ನಡೀತಾ ಇದೆ. ಹೋದ ವಾರಕ್ಕಿಂತ ಈ ವಾರ ಇನ್ನೂ ಹೆಚ್ಚು ಕಾಯಿ ಬಂದಿದ್ದಾವೆ. ಒಳ್ಳೆ ರೇಟ್ ಹಾಕೊಡ್ತಾ ಇದ್ದಾರೆ ಈ ಸಂತೆಯಲ್ಲಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ದಿನಸಿ ಐಟಮ್ ಬಂದಿದೆ, ತರಕಾರಿ ಬಂದಿದೆ, ಸರಿಯ ಇನ್ನು ಮುಂದಿನ ದಿವಸ ನೀವೇ ಕುರಿ, ಕೋಳಿ ಮತ್ತು ಬೆಣ್ಣೆ ವ್ಯಾಪಾರ ಬರ್ತಾ ಇದ್ದಾವೆ. ಅವನ್ನೆಲ್ಲ ನಾವು ನಮ್ಮ ಪಂಚಾಯತಿ ವತಿಯಿಂದ ಏನು ಸೌಕರ್ಯ ಬೇಕು ಅವೆಲ್ಲನೂ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ಸಂತೆಯನ್ನು ಇನ್ನೂ ಯಶಸ್ವಿಗೊಳಿಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದ್ರ ಬಗ್ಗೆ ನಮ್ಮ ಪ್ರಕಾಶನ ಮಾತಾಡ್ತಾರೆ ಅಂತ ಕೇಳ್ಕೊತೀವಿ. ಈಗ ನಿಕ್ಕಳ್ಳಿ ಚಂದ್ರಮಣೇಶ್ವರ ಆಶೀರ್ವಾದಗಳೊಂದಿಗೆ ತೆಂಗಿನಕಾಯಿ ಸಂತೆ 11/2025 ಪ್ರಾರಂಭವಾಗಿದೆ. ಸುತ್ತಮುತ್ತಲ ಗ್ರಾಮಸ್ಥರು, ರೈತರು ಎಲ್ಲ ರೀತಿಯ ಸಹಕಾರ ಮಾಡಿದ್ದಾರೆ. ಈ ಸಂತೆಗೆ ಬೇರೆ ಸಂತೆಗಿಂತ ತೆಂಗಿನಕಾಯಿಗೆ 2 ರೂಪಾಯಿ ಬೆಲೆ ಜಾಸ್ತಿ ಇದೆ. ರೈತರು ಮತ್ತು ತರಕಾರಿ, ಕೋಳಿ, ಮತ್ತೊಂದು ಬೆಣ್ಣೆ ಎಲ್ಲ ಥರದ ರೈತರು ಬಂದು ಈ ನಿಕ್ಕೇಳಿ ಸಂತೆಗೆ ಸಹಕರಿಸಬೇಕು. ಈ ಸಂತೆಗೆ ಹೆಚ್ಚಿನ ಸಹಕಾರ ಕೊಟ್ಟಂಥ ಎಲ್ಲ ಲೋಡರ್ಸ್ಗಳು, ಕುರಿಯವರು, ಮೂಪನಹಳ್ಳಿ ಪ್ರಕಾಶ್ ಅಣ್ಣರ ನೇತೃತ್ವದಲ್ಲಿ ಸಂತೆ ನಡೆಸಿದ್ದೀನಿ. ಈ ಭಾಗಕ್ಕೆ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಂತೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೋರ್ತೇವೆ. ಇವತ್ತು ಈ ಸಂತೆಗೆ 300 ಟನ್ ಕಾಯಿ ಬಂದಿದೆ. ಈ ತಾಲೂಕಿನಲ್ಲಿ ಹೆಚ್ಚಿನ ದೊಡ್ಡ ಸಂತೆ ಅಂದರೆ ಇದು ನಿಕ್ಕೇಳಿ ಸಂತೆ. ಈ ತಾಲೂಕಲ್ಲಿ ದೊಡ್ಡ ಸಂತೆ ಅಂದರೆ ನಿಕ್ಕೇಳಿ ಸಂತೆ. ಇಲ್ಲಿ ಒಳ್ಳೆ ಕ್ವಾಲಿಟಿ ಬರುತ್ತೆ, ಬೇರೆ ಸಂತೆಗಿಂತ ತುಂಬ ಕ್ವಾಲಿಟಿ ಬರುತ್ತೆ. ಅದರಿಂದ ಬೆಂಗಳೂರು ಎಲ್ಲ ಕಡೆ ವ್ಯಾಪಾರಸ್ಥರು ಬಂದು ಈ ಸಂತೆಗೆ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಬೇಕು ವಿನಂತಿ ಮಾಡ್ತೇವೆ. ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಹೀಗೆ ಕೇಳ್ಕೊತಾ ಇದ್ದೀವಿ. ಈ ಒಳ್ಳೆ ರೇಟ್ ಹಾಕೋತಾ ಇದ್ದಾರೆ ಸಂತೆಯಲ್ಲಿ. ಬೇರೆ ಕಡೆ ಹೋದರೆ 2 ರಿಂದ 3 ರೂಪಾಯಿ ಕಮ್ಮಿ ಇತ್ತು. ಇಲ್ಲಿ ಪ್ರತಿ ವಾರ ಹೋದ್ರೂ ಅಷ್ಟೇ ಎಲ್ಲ ಸಂತೆಗಿಂತ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಹಾಕಿದ್ದಾರೆ ರೇಟ. ಈ ವಾರನೂ ಅಷ್ಟೇ 2 ರಿಂದ 3 ರೂಪಾಯಿ ಜಾಸ್ತಿ ಹಾಕಿದ್ದಾರೆ. ಹಾಗಾಗಿ ಬೆಂಗಳೂರು ರೋಡ್ ರಸ್ತೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ರೈತರು ಒಳ್ಳೆ ಕಾಯಿ ತರ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚು ಕಾಯಿ ಬರಬೇಕಾಗಿ ಕೇಳ್ಕೊಳ್ತಾ